ಸಿಂಹರಾಶಿಯವರ ಜೀವನದಲ್ಲಿ ಈ ಮೇ ತಿಂಗಳು ಎದುರಾಗಲಿರುವ ಸನ್ನಿವೇಶಗಳು ಅತ್ಯಂತ ಗಹನವಾಗಿವೆ. ನೀವು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿಯೆಂದರೆ, ನೀವು ಜಗತ್ತನ್ನು ಯಾವ ಪ್ರಾಮಾಣಿಕ ದೃಷ್ಟಿಕೋನದಿಂದ ನೋಡುತ್ತೀರೋ, ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮನ್ನು ಅದೇ ದೃಷ್ಟಿಯಿಂದ ಕಾಣುತ್ತಾರೆ ಎನ್ನುವುದಕ್ಕೆ ಯಾವುದೇ ಖಾತರಿ ಇರುವುದಿಲ್ಲ. ನೀವು ಸದಾಕಾಲ ಪರರ ಹಿತ ಬಯಸುವವರು ಮತ್ತು ಯಾರೇ ಸಂಕಷ್ಟದಲ್ಲಿದ್ದರೂ ಮೊದಲಿಗರಾಗಿ ಸಹಾಯಕ್ಕೆ ಧಾವಿಸುವ ಗುಣದವರು. ಆದರೆ ಪ್ರಸ್ತುತ ದಿನಗಳಲ್ಲಿ ನಿಮ್ಮ ಈ ಮೃದು ಸ್ವಭಾವವೇ ನಿಮಗೆ ದೊಡ್ಡ ದೌರ್ಬಲ್ಯವಾಗಿ ಪರಿಣಮಿಸುವ ಸಾಧ್ಯತೆಗಳು ದಟ್ಟವಾಗಿವೆ. ನೀವು ಅತಿಯಾಗಿ ವಿಶ್ವಾಸವಿಟ್ಟಿರುವ ವ್ಯಕ್ತಿಗಳು ಮತ್ತು ನಿಮ್ಮ ನೆರಳಿನಂತೆ ಇರುವ ಆಪ್ತರು ನಿಮ್ಮ ಬೆನ್ನ ಹಿಂದೆ ಯಾವ ರೀತಿಯ ಸಂಚು ರೂಪಿಸುತ್ತಿದ್ದಾರೆ ಎಂಬ ಅರಿವು ನಿಮಗಿದೆಯೇ? ಈ ಬರಲಿರುವ 4 ದಿನಗಳ ಅವಧಿಯಲ್ಲಿ ಅವರು ನಿಮಗೆ ಸಹಾಯ ಹಸ್ತ ನೀಡುವಂತೆ ನಾಟಕವಾಡುತ್ತಾ ಒಳಗೊಳಗೆ ನಿಮ್ಮ ಬದುಕನ್ನು ಹೇಗೆ ಅಸ್ತವ್ಯಸ್ತಗೊಳಿಸುತ್ತಿದ್ದಾರೆ ಎಂಬ ಕಹಿ ಸತ್ಯ ನಿಮಗೆ ಸಂಪೂರ್ಣವಾಗಿ ಮನವರಿಕೆಯಾಗಲಿದೆ. ಇದು ಸಿಂಹರಾಶಿಯವರ ಪಾಲಿಗೆ ಜೀವನದ ಮಹತ್ತರವಾದ ತಿರುವು. ಈ ವಿಚಾರಗಳನ್ನು ನೀವು ಅರ್ಧಕ್ಕೆ ನಿರ್ಲಕ್ಷಿಸಬೇಡಿ, ಪೂರ್ತಿಯಾಗಿ ಗಮನಿಸಿ. ಒಂದು ವೇಳೆ ನೀವು ಈ ಮಾಹಿತಿಯನ್ನು ಕೊನೆಯವರೆಗೂ ಆಲಿಸಿ ಅರ್ಥಮಾಡಿಕೊಂಡರೆ ಮಾತ್ರ ನಿಮಗೆ ವಾಸ್ತವದ ಅರಿವಾಗುತ್ತದೆ. ಈ ವಿಚಾರದ ಅಂತ್ಯದಲ್ಲಿ ಸೂಚಿಸಲಾದ ದೈವಿಕ ಪರಿಹಾರಗಳನ್ನು ನೀವು ಅನುಸರಿಸಲು ವಿಫಲವಾದರೆ, ಬದುಕಿನಲ್ಲಿ ಸಿಗಬೇಕಾದ ಒಂದು ಬೃಹತ್ ಅವಕಾಶವನ್ನು ನೀವು ಕೈಚೆಲ್ಲುವ ಸಾಧ್ಯತೆಯಿರುತ್ತದೆ. ಒಂದು ಚಿಕ್ಕ ವಿನಂತಿ: ಈ ಮಾಹಿತಿಯು ನಿಮಗೆ ದಾರಿದೀಪವೆನಿಸಿದರೆ ಪ್ರತಿಕ್ರಿಯೆ ನೀಡಲು ಮರೆಯದಿರಿ. ಜಾಗರೂಕರಾಗಿರಿ, ಏಕೆಂದರೆ ನೀವು ಅಪ್ಪಟವಾಗಿ ನಂಬಿರುವವರ ಅಸಲಿ ಮುಖವಾಡಗಳು ಈಗ ಕಳಚಿ ಬೀಳಲಿವೆ. ಈ 4 ದಿನಗಳಲ್ಲಿ ಸಿಂಹರಾಶಿಯವರು ತಿಳಿದುಕೊಳ್ಳಬೇಕಾದ ಮುಖ್ಯ ವಿಷಯವೇನೆಂದರೆ, ನಿಮ್ಮ ಅಕ್ಕಪಕ್ಕದವರು ನಿಮ್ಮನ್ನು ನೀವು ನೋಡುವಷ್ಟೇ ಪಾರದರ್ಶಕವಾಗಿ ನೋಡುತ್ತಾರೆ ಎಂದು ಭಾವಿಸುವುದು ತಪ್ಪು. ನಿಮ್ಮದು ಸದಾಕಾಲ ನಿಸ್ವಾರ್ಥವಾಗಿ ಉಪಕಾರ ಮಾಡುವ ಗುಣ. ಯಾರಾದರೂ ಇಕ್ಕಟ್ಟಿನಲ್ಲಿ ಸಿಲುಕಿದಾಗ ಮುಂಚೂಣಿಯಲ್ಲಿ ನಿಂತು ಕಾಪಾಡುವವರು ನೀವು. ಆದರೆ ಈಗಿನ ಕಾಲಘಟ್ಟದಲ್ಲಿ ನಿಮ್ಮ ಈ ದಯಾಪರತೆಯೇ ನಿಮಗೆ ಮಾರಕವಾಗುವ ಲಕ್ಷಣಗಳಿವೆ. ನೀವು ಯಾರನ್ನು ಆತ್ಮೀಯರೆಂದು ನಂಬಿ ನಿಮ್ಮ ಗುಟ್ಟುಗಳನ್ನು, ನಿಮ್ಮ ಮುಂದಿನ ಕಾರ್ಯಯೋಜನೆಗಳನ್ನು ಮತ್ತು ಭವಿಷ್ಯದ ಕನಸುಗಳನ್ನು ಹಂಚಿಕೊಂಡಿದ್ದೀರೋ, ಅದೇ ಮನುಷ್ಯರು ಆ ಮಾಹಿತಿಗಳನ್ನೇ ನಿಮ್ಮ ವಿರುದ್ಧವಾಗಿ ಅಸ್ತ್ರದಂತೆ ಬಳಸಿಕೊಳ್ಳುತ್ತಾರೆ. ಇದು ಏಕಾಏಕಿ ದೊಡ್ಡ ಘಟನೆಯಾಗಿ ಸಂಭವಿಸುವುದಿಲ್ಲ. ಬದಲಾಗಿ ಸಣ್ಣ ಸಣ್ಣ ಸುಳಿವುಗಳ ಮೂಲಕ ಬಹಳ ನಿಗೂಢವಾಗಿ ಆರಂಭವಾಗುತ್ತದೆ. ಉದಾಹರಣೆಗೆ, ನೀವು ಕೇವಲ ಒಬ್ಬರಿಗೆ ಮಾತ್ರ ಹೇಳಿದ ರಹಸ್ಯ ವಿಚಾರ ಇನ್ನೊಬ್ಬರ ಕಿವಿಗೆ ಹೇಗೆ ಬಿತ್ತು ಎಂದು ನೀವು ಬೆರಗಾಗುವಿರಿ. ನೀವು ಎಂದಿಗೂ ಆಡದ ಮಾತುಗಳು ನಿಮ್ಮ ಹೆಸರಿನಲ್ಲಿ ಹರಿದಾಡುತ್ತಿರುತ್ತವೆ. ಇದು ಕೇವಲ ಕಾಕತಾಳೀಯವಲ್ಲ, ಇದು ನಂಬಿಕೆ ದ್ರೋಹದ ಸ್ಪಷ್ಟಲಕ್ಷಣ. ನಿಮ್ಮ ಆಪ್ತವಲಯದಲ್ಲೇ ಯಾರೋ ಒಬ್ಬರು ನಿಮ್ಮ ವಿಶ್ವಾಸಕ್ಕೆ ಕನ್ನ ಹಾಕುತ್ತಿದ್ದಾರೆ. ಮತ್ತೊಂದು ಅನಿವಾರ್ಯ ವಿಚಾರವೇನೆಂದರೆ, ಈ ವಂಚಕ ವ್ಯಕ್ತಿ ನಿಮ್ಮಿಂದ ಎಲ್ಲೋ ದೂರವಿರುವವನಲ್ಲ, ಬದಲಾಗಿ ನಿಮ್ಮೊಂದಿಗೆ ನಿತ್ಯವೂ ಹರಟೆ ಹೊಡೆಯುವ ಆಪ್ತನೇ ಆಗಿರುತ್ತಾನೆ. ನೀವು ಸೂಕ್ಷ್ಮವಾಗಿ ಗಮನಿಸಿದರೆ, ಕೆಲವರು ನಿಮ್ಮ ಉನ್ನತಿಯನ್ನು ಕಂಡು ಸಂತೋಷಪಡುವಂತೆ ನಟಿಸುತ್ತಾರೆ. ಆದರೆ ಅವರ ಮಾತುಗಳಲ್ಲಿ ಮತ್ತು ಅವರ ಮುಖದ ಭಾವನೆಗಳಲ್ಲಿ ಸಣ್ಣ ಮಟ್ಟದ ಈರ್ಷೆ ಅಥವಾ ಅಸೂಯೆ ಎದ್ದು ಕಾಣುತ್ತಿರುತ್ತದೆ. ಅವರು ನೀವು ಪ್ರಗತಿ ಪಥದಲ್ಲಿ ಸಾಗದಂತೆ ತಡೆಯಲು ಸಕಲ ಪ್ರಯತ್ನ ನಡೆಸುತ್ತಿರುತ್ತಾರೆ. ತಪ್ಪು ಹಾದಿಯನ್ನು ತೋರಿಸುವುದು, ನಿಮ್ಮ ನಿರ್ಧಾರಗಳಲ್ಲಿ ಗೊಂದಲ ಸೃಷ್ಟಿಸುವುದು ಮತ್ತು ಸಮಾಜದಲ್ಲಿ ನಿಮ್ಮ ಮೇಲೆ ಅನುಮಾನ ಮೂಡುವಂತೆ ಮಾಡುವುದು ಈ ಮೋಸಗಾರರ ಮುಖ್ಯ ಚಾಳಿಗಳಾಗಿವೆ. ಈ ದಿನಗಳಲ್ಲಿ ನೀವು ಒಂದು ಸತ್ಯವನ್ನು ಸದಾ ನೆನಪಿನಲ್ಲಿಡಬೇಕು: ಪ್ರತಿಯೊಂದು ನಗುವೂ ಅಪ್ಪಟವಾಗಿರುವುದಿಲ್ಲ ಮತ್ತು ಪ್ರತಿಯೊಂದು ಸಹಾಯವೂ ಶುದ್ಧವಾಗಿರುವುದಿಲ್ಲ. ಕೆಲವರು ನಿಮ್ಮ ಜೀವನಕ್ಕೆ ಪ್ರವೇಶಿಸುವುದು ನಿಮಗೆ ಉಪಕಾರ ಮಾಡುವುದಕ್ಕಲ್ಲ, ಬದಲಾಗಿ ನಿಮ್ಮ ಅಸಹಾಯಕತೆ ಅಥವಾ ದೌರ್ಬಲ್ಯಗಳನ್ನು ತಿಳಿದುಕೊಳ್ಳುವುದಕ್ಕೆ. ನೀವು ಯಾರನ್ನಾದರೂ ಪೂರ್ಣ ಪ್ರಮಾಣದಲ್ಲಿ ನಂಬುವ ಮುಂಚೆ ಅವರ ನಡವಳಿಕೆಯನ್ನು ಆಳವಾಗಿ ಪರಿಶೀಲಿಸುವುದು ಅತಿಮುಖ್ಯ. ನಿಮ್ಮ ಮನಸ್ಸಿನಲ್ಲಿ ಒಂದು ಕ್ಷಣ ಅನುಮಾನ ಮೂಡಿದರೂ ಅದನ್ನು ಅಲಕ್ಷಿಸಬೇಡಿ, ಏಕೆಂದರೆ ಆ ಸಂಶಯದ ಹಿಂದೆ ವಾಸ್ತವದ ಸತ್ಯಾಡಗಿರುವ ಸಾಧ್ಯತೆಯಿರುತ್ತದೆ. ಈ 4 ದಿನಗಳ ಕಾಲವು ನಿಮಗೆ ಒಂದು ಕಠಿಣ ಪರೀಕ್ಷೆಯಂತೆ ಸಿದ್ಧವಾಗಿದೆ. ಯಾರು ನಿಮ್ಮವರು ಮತ್ತು ಯಾರು ಕೇವಲ ಅಭಿನಯಿಸುತ್ತಿದ್ದಾರೆ ಎಂಬುದನ್ನು ಪತ್ತೆಹಚ್ಚುವ ಸಮಯವಿದು. ಇದು ನಿಮಗೆ ಆರಂಭದಲ್ಲಿ ಮಾನಸಿಕವಾಗಿ ನೋವು ನೀಡಬಹುದು, ಆದರೆ ಅದೇ ಸಮಯದಲ್ಲಿ ನಿಮ್ಮ ಜೀವನದಲ್ಲಿರುವ ನಕಲಿ ಮುಖಗಳನ್ನು ಪತ್ತೆಹಚ್ಚಲು ಇದೊಂದು ಉತ್ತಮ ವೇದಿಕೆಯಾಗಿದೆ. ಈ ಕಹಿ ಅನುಭವವು ಮುಂದಿನ ದಿನಗಳಲ್ಲಿ ನಿಮಗೆ ದೊಡ್ಡ ಪಾಠವಾಗಲಿದೆ. ಈ ಅವಧಿಯಲ್ಲಿ ಸಿಂಹರಾಶಿಯವರು ಎದುರಿಸುವ ಇನ್ನೊಂದು ಮುಖ್ಯ ಸನ್ನಿವೇಶವೇನೆಂದರೆ, ನಿಮ್ಮ ಸುತ್ತಲಿನವರು ಅತಿಯಾದ ಪ್ರೀತಿ ಮತ್ತು ಸಕ್ಕರೆಯಂತಹ ಮಾತುಗಳಿಂದ ನಿಮ್ಮನ್ನು ಮರಳು ಮಾಡುತ್ತಾರೆ. ಅವರ ಮಧುರ ಮಾತುಗಳನ್ನು ಕೇಳಿ ನೀವು ಅವರನ್ನು ದೇವತೆಗಳೆಂದು ಭಾವಿಸಬಹುದು, ಆದರೆ ಇದು ಕೇವಲ ಒಂದು ಮಾಯೆ. ಹೊರಗೆ ಪ್ರದರ್ಶಿಸುವ ಮಮತೆ ಒಳಗಿನ ಅಸಲಿ ಸತ್ಯವಲ್ಲ. ಇಂತಹ ಜನರು ನಿಮ್ಮೊಂದಿಗೆ ಸಂವಹನ ನಡೆಸುವಾಗ ಬಹಳ ಜಾಗರೂಕತೆಯಿಂದ ಇರುತ್ತಾರೆ. ನಿಮಗೆ ಯಾವುದನ್ನು ಕೇಳಿದರೆ ಇಷ್ಟವಾಗುತ್ತದೋ ಅದನ್ನು ಮಾತ್ರ ಅವರು ಹೇಳುತ್ತಾರೆ. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತೆ ನಟಿಸುತ್ತಾ ನಿಮ್ಮನ್ನು ತಮ್ಮ ಬಲೆಗೆ ಬೀಳಿಸಿಕೊಳ್ಳುತ್ತಾರೆ.
ಆದರೆ ನಿಮ್ಮ ಅನುಪಸ್ಥಿತಿಯಲ್ಲಿ ಇದೇ ವ್ಯಕ್ತಿಗಳು ನಿಮ್ಮ ಬಗ್ಗೆ ಅತ್ಯಂತ ಕೀಳಾಗಿ ಮಾತನಾಡುತ್ತಾರೆ. ಇದು ಎರಡು ಮುಖದ ಆಟ. ನಿಮ್ಮ ಎದುರು ಒಂದು ವ್ಯಕ್ತಿತ್ವವಾದರೆ ನಿಮ್ಮ ಬೆನ್ನ ಹಿಂದೆ ಮತ್ತೊಂದು ವ್ಯಕ್ತಿತ್ವ. ಇವರು ಸದಾ ನಿಮ್ಮಿಂದ ಮಾಹಿತಿಯನ್ನು ಕಲೆಹಾಕಲು ಹವಣಿಸುತ್ತಿರುತ್ತಾರೆ ಎನ್ನುವುದನ್ನು ನೀವು ಗುರುತಿಸಬೇಕು. ನೀವು ಏನು ಯೋಜನೆ ಹಾಕುತ್ತಿದ್ದೀರಿ? ಮುಂದಿನ ಹೆಜ್ಜೆ ಏನು? ನಿಮ್ಮ ಬದುಕಿನಲ್ಲಿ ಏನು ನಡೆಯುತ್ತಿದೆ? ಎಂಬೆಲ್ಲ ವಿಚಾರಗಳನ್ನು ಕೇಳಿಪಡೆಯುತ್ತಾರೆ. ನೀವು ಅವರನ್ನು ನಂಬಿ ಎಲ್ಲವನ್ನೂ ಹೇಳಿಕೊಳ್ಳುತ್ತೀರಿ, ಆದರೆ ಅವರು ಆ ಮಾಹಿತಿಯನ್ನು ತಮ್ಮ ಸ್ವಂತ ಏಳಿಗೆಗಾಗಿ ಮತ್ತು ನಿಮಗೆ ವಿರುದ್ಧವಾಗಿ ಬಳಸುತ್ತಾರೆ. ಇನ್ನೊಂದು ಗಮನಾರ್ಹ ಲಕ್ಷಣವೆಂದರೆ, ಇಂತಹ ವ್ಯಕ್ತಿಗಳು ಸದಾ ಇತರರ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡುತ್ತಿರುತ್ತಾರೆ. ತಾವು ಮಾಡಿದ್ದೇ ಸರಿ ಎಂಬಂತೆ ಬಿಂಬಿಸಿಕೊಳ್ಳುತ್ತಾರೆ. ನೀವು ಎಚ್ಚರ ತಪ್ಪಿದರೆ ಅವರು ನಿಮ್ಮ ಬಗ್ಗೆಯೂ ಬೇರೆಯವರ ಮುಂದೆ ಚಾಡಿ ಹೇಳುತ್ತಿರುತ್ತಾರೆ. ನಿಮ್ಮ ಎದುರು ಬೇರೆಯವರನ್ನು ನಿಂದಿಸುವವರು ಖಂಡಿತವಾಗಿಯೂ ಬೇರೆಯವರ ಮುಂದೆ ನಿಮ್ಮನ್ನು ನಿಂದಿಸುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ಸಿಂಹರಾಶಿಯವರು ಮೂಲತಃ ಅತ್ಯಂತ ಪ್ರಾಮಾಣಿಕರು. ನೀವು ಯಾರನ್ನಾದರೂ ಪ್ರೀತಿಸಿದರೆ ಅದನ್ನು ಪೂರ್ಣ ಹೃದಯದಿಂದ ಮಾಡುತ್ತೀರಿ. ಈ ಕಾರಣಕ್ಕಾಗಿಯೇ ನಾಟಕೀಯ ಪ್ರೀತಿಯನ್ನು ಪತ್ತೆಹಚ್ಚುವುದು ನಿಮಗೆ ತುಸು ಕಷ್ಟವಾಗಬಹುದು. ಆದರೆ ಈ ದಿನಗಳಲ್ಲಿ ನೀವು ಈ ಭ್ರಮೆಯನ್ನು ಸೀಳಿಕೊಂಡು ಹೊರಬರಲಿದ್ದೀರಿ. ಜನರ ಮಾತು ಮತ್ತು ವರ್ತನೆಯಲ್ಲಿನ ವ್ಯತ್ಯಾಸವನ್ನು ನೀವು ಅರ್ಥಮಾಡಿಕೊಳ್ಳುವಿರಿ. ಈ ಸಮಯದಲ್ಲಿ ನೀವು ಮಾಡಬೇಕಾದ ಏಕೈಕ ಕೆಲಸವೆಂದರೆ ನಿಮ್ಮ ಖಾಸಗಿ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳುವುದನ್ನು ತಕ್ಷಣ ನಿಲ್ಲಿಸುವುದು. ಸಮಯವೇ ನಿಮಗೆ ಅಸಲಿ ಹಿತೈಷಿಗಳು ಯಾರು ಎಂಬುದನ್ನು ತೋರಿಸಿಕೊಡುತ್ತದೆ. ಎಲ್ಲವನ್ನೂ ಕೇವಲ ಗಮನಿಸಿ ತಕ್ಷಣಕ್ಕೆ ಪ್ರತಿಕ್ರಿಯೆ ನೀಡಬೇಡಿ, ಏಕೆಂದರೆ ನಿಮ್ಮ ಪ್ರತಿಕ್ರಿಯೆಯು ನಿಮ್ಮ ದೌರ್ಬಲ್ಯವನ್ನು ಅವರಿಗೆ ತಿಳಿಸಿಕೊಡುತ್ತದೆ. ಕೇವಲ ವೀಕ್ಷಣೆ ಮಾಡುವುದರಿಂದ ಸತ್ಯವು ನಿಮ್ಮ ಕಣ್ಣ ಮುಂದೆ ಅನಾವರಣಗೊಳ್ಳುತ್ತದೆ. ಈ ದಿನಗಳು ನಿಮಗೆ ಜೀವನದ ಒಂದು ಬೃಹತ್ ಪಾಠವನ್ನು ಕಲಿಸಲಿವೆ. ಪ್ರತಿಯೊಂದು ಪ್ರೀತಿಯೂ ಸತ್ಯವಲ್ಲ ಮತ್ತು ಪ್ರತಿಯೊಂದು ಮಾತೂ ನಂಬಿಕೆಗೆ ಅರ್ಹವಲ್ಲ. ನಿಮ್ಮ ಬದುಕಿನಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ನಿಜವಾದ ಜನರಿದ್ದಾರೆ. ಅವರನ್ನು ಗುರುತಿಸಿಕೊಳ್ಳುವುದೇ ನಿಮ್ಮ ಯಶಸ್ಸಿನತ್ತ ಮೊದಲ ಹೆಜ್ಜೆ. ಈ 4 ದಿನಗಳಲ್ಲಿ ಸಿಂಹರಾಶಿಯವರು ಅತ್ಯಂತ ಜಾಗರೂಕತೆಯಿಂದ ಇರಬೇಕು, ಏಕೆಂದರೆ ನಮಗೆ ಹತ್ತಿರವಿರುವವರಿಂದಾಗುವ ದ್ರೋಹವು ಹೊರಗಿನ ಶತ್ರುಗಳಿಗಿಂತ ಹೆಚ್ಚಿನ ಹಾನಿಯುಂಟು ಮಾಡುತ್ತದೆ. ನೀವು ನಿಮ್ಮ ಸ್ನೇಹಿತರನ್ನು ಅಪಾರವಾಗಿ ನಂಬುತ್ತೀರಿ. ನಿಮ್ಮ ಭವಿಷ್ಯದ ಕನಸುಗಳನ್ನು ಅವರ ಮುಂದೆ ತೆರೆದಿಡುತ್ತೀರಿ. ಹಾಗೆಯೇ ಕೆಲಸದ ಸ್ಥಳದಲ್ಲೂ ನೀವು ಮುಕ್ತವಾಗಿ ವ್ಯವಹರಿಸುತ್ತೀರಿ. ಆದರೆ ನಿಮ್ಮ ಈ ಮುಕ್ತ ಸ್ವಭಾವವನ್ನು ಕೆಲವರು ತಮ್ಮ ಲಾಭಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ನೀವು ರೂಪಿಸಿದ ಅದ್ಭುತ ಆಲೋಚನೆಗಳು ನಿಮ್ಮ ಹೆಸರಿನಲ್ಲಿ ದಾಖಲಾಗುವ ಬದಲು ಬೇರೆಯವರ ಹೆಸರಿನಲ್ಲಿ ಖ್ಯಾತಿ ಪಡೆಯಬಹುದು. ನಿಮ್ಮ ಶ್ರಮದ ಕೀರ್ತಿಯನ್ನು ಹಸಿದಿರುವ ಬೇರೆ ವ್ಯಕ್ತಿಗಳು ಅದನ್ನು ಕಸಿದುಕೊಳ್ಳಬಹುದು. ಆರಂಭದಲ್ಲಿ ಇದು ಸಣ್ಣ ವಿಷಯದಂತೆ ಕಂಡರೂ ನಂತರ ನಿಮಗೆ ಅದರ ಆಳ ಅರ್ಥವಾಗುತ್ತದೆ. ಇದು ಆಕಸ್ಮಿಕವಲ್ಲ, ಇದು ಬಹಳ ಯೋಜಿತವಾಗಿ ನಡೆದ ವಂಚನೆ. ಸ್ನೇಹಿತರ ನಡುವೆಯೂ ಇಂತಹುದೇ ಘಟನೆಗಳು ನಡೆಯಬಹುದು. ನೀವು ಸದಾ ಸಹಾಯ ಹಸ್ತಚಾಚಿದ ವ್ಯಕ್ತಿಯೇ ನಿಮಗೆ ಅನಿವಾರ್ಯತೆ ಇದ್ದಾಗ ಮೌನವಾಗಿ ದೂರ ಸರಿಯಬಹುದು. ಇನ್ನೂ ಆಘಾತಕಾರಿ ವಿಷಯವೆಂದರೆ, ನಿಮ್ಮ ಪರಮಾಪ್ತ ಸ್ನೇಹಿತನೇ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾನೆ ಎಂಬುದು ನಿಮಗೆ ತಿಳಿಯಲಿದೆ. ಇದು ನಿಮ್ಮ ಸಾಮಾಜಿಕ ಸಂಬಂಧಗಳ ಮೇಲೂ ಕಪ್ಪು ಚುಕ್ಕೆ ಮೂಡಿಸಬಹುದು. ನೀವು ವೈಯಕ್ತಿಕವಾಗಿ ಹಂಚಿಕೊಂಡ ವಿಷಯಗಳು ಬೇರೆಯವರಿಗೆ ಹೇಗೆ ತಿಳಿದವು ಎಂಬ ಪ್ರಶ್ನೆ ನಿಮ್ಮನ್ನು ಕಾಡಬಹುದು. ಅದು ಮೋಸದ ಮೊದಲ ಲಕ್ಷಣ. ಈ ವ್ಯಕ್ತಿಗಳು ಸದಾ ತಮ್ಮನ್ನು ನಿಮ್ಮೊಂದಿಗೆ ಹೋಲಿಕೆ ಮಾಡಿಕೊಳ್ಳುತ್ತಿರುತ್ತಾರೆ. ನೀವು ಬೆಳೆಯುತ್ತಿರುವುದನ್ನು ಕಂಡು ಅವರು ಒಳಗೊಳಗೆ ಕುದಿಯುತ್ತಿರುತ್ತಾರೆ. ಹೊರಗೆ ಶುಭಾಶಯಗಳನ್ನು ಕೋರಿದರೂ ಒಳಗೆ ನಿಮ್ಮ ಯಶಸ್ಸನ್ನು ಕಂಡು ಅಸಹನೆ ಅನುಭವಿಸುತ್ತಿರುತ್ತಾರೆ. ಇದೇ ಅಸೂಯೆ ಅವರನ್ನು ದ್ರೋಹ ಮಾಡಲು ಪ್ರೇರೇಪಿಸುತ್ತದೆ. ನೀವು ಮುನ್ನಡೆಯದಂತೆ ಸಣ್ಣ ಅಡೆತಡೆಗಳನ್ನು ಸೃಷ್ಟಿಸುತ್ತಾರೆ. ಇಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಕರ್ತವ್ಯದ ಮೇಲೆ ಮಾತ್ರ ಗಮನಹರಿಸಿ ಮತ್ತು ನಿಮ್ಮ ಯೋಜನೆಗಳನ್ನು ಯಾರಿಗೂ ಪೂರ್ತಿಯಾಗಿ ವಿವರಿಸಬೇಡಿ. ನಿಮ್ಮ ರಹಸ್ಯಗಳನ್ನು ನಿಮ್ಮಲ್ಲೇ ಭದ್ರವಾಗಿಡಿ. ಸ್ನೇಹಿತರೊಂದಿಗೆ ವ್ಯವಹರಿಸುವಾಗ ಒಂದು ಗೆರೆಯನ್ನು ಎಳೆದುಕೊಳ್ಳಿ. ಅವರ ಮಾತುಗಳಿಗಿಂತ ಅವರ ಕೃತಿಗಳ ಮೂಲಕ ಅವರನ್ನು ಅಳೆಯಿರಿ. ಈ 4 ದಿನಗಳು ನಿಮ್ಮ ಬದುಕಿನ ವಾಸ್ತವದ ದರ್ಶನ ಮಾಡಿಸುತ್ತವೆ. ಸಂಕಷ್ಟದಲ್ಲಿ ನಿಮ್ಮೊಂದಿಗೆ ಯಾರು ನಿಲ್ಲುತ್ತಾರೆ ಮತ್ತು ಯಾರು ಬೆನ್ನ ಹಿಂದೆ ಆಟವಾಡುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತದೆ. ಇದು ನೋವು ತಂದರೂ ನಕಲಿ ಸಂಬಂಧಗಳಿಂದ ಮುಕ್ತಿ ಪಡೆಯಲು ಇದೊಂದು ಒಳ್ಳೆಯ ಅವಕಾಶ. ಕುಟುಂಬದಲ್ಲೂ ಸಹ ಕೆಲವು ಸಮಸ್ಯೆಗಳು ಹೊರಗಿನವರಿಂದ ಬರುವುದಿಲ್ಲ, ಬದಲಾಗಿ ಒಳಗೆ ಇರುವವರಿಂದಲೇ ಬರುತ್ತವೆ ಎಂಬುದು ಈ ದಿನಗಳಲ್ಲಿ ನಿಮಗೆ ಸಾಬೀತಾಗಲಿದೆ. ಕುಟುಂಬದ ಕೆಲವು ಸದಸ್ಯರು ನಿಮ್ಮ ನಿರ್ಧಾರಗಳ ಮೇಲೆ ಮೌನವಾಗಿ ಪ್ರಭಾವ ಬೀರಲು ಪ್ರಯತ್ನಿಸುತ್ತಾರೆ. ನೇರವಾಗಿ ವಿರೋಧಿಸದಿದ್ದರೂ ಇತರರ ಮುಂದೆ ನಿಮ್ಮ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡಿ ನಿಮ್ಮ ಘನತೆಗೆ ಧಕ್ಕೆ ತರುವ ಪ್ರಯತ್ನ ನಡೆಸುತ್ತಾರೆ. ಹೊರನೋಟಕ್ಕೆ ಎಲ್ಲವೂ ಸುಸೂತ್ರವಾಗಿರುವಂತೆ ಕಂಡರೂ ವಾಸ್ತವವು ಭಿನ್ನವಾಗಿರುತ್ತದೆ. ನಿಮ್ಮ ಬೆಳವಣಿಗೆಯನ್ನು ಸಹಿಸದವರು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಲು ಹವಣಿಸುತ್ತಾರೆ. ಇದು ಸರಿಯಲ್ಲ, ಅದು ಬೇಡ ಎಂಬ ಮಾತುಗಳ ಮೂಲಕ ನಿಮ್ಮನ್ನು ಗೊಂದಲಕ್ಕೀಡು ಮಾಡುತ್ತಾರೆ. ಇದೆಲ್ಲವೂ ಬಹಳ ನಿಗೂಢವಾಗಿ ನಡೆಯುತ್ತಿರುತ್ತದೆ.
ನಿಮ್ಮ ಖಾಸಗಿ ಮಾತುಗಳು ಕುಟುಂಬದ ಇತರರಿಗೆ ತಲುಪಿದಾಗ ನಿಮಗೆ ಆಶ್ಚರ್ಯವಾಗಬಹುದು. ಇಂತಹ ತಪ್ಪು ಗ್ರಹಿಕೆಗಳು ದೊಡ್ಡ ವಿವಾದಗಳಿಗೆ ಕಾರಣವಾಗಬಹುದು. ಈ ಸಮಯದಲ್ಲಿ ನೀವು ಭಾವನಾತ್ಮಕವಾಗಿ ಉದ್ರೇಕಗೊಳ್ಳದೆ ಶಾಂತವಾಗಿರಬೇಕು. ಪ್ರತಿಯೊಂದಕ್ಕೂ ಉತ್ತರ ನೀಡುವ ಅಗತ್ಯವಿಲ್ಲ. ಮೌನವೇ ನಿಮ್ಮ ಅಸ್ತ್ರವಾಗಲಿ. ನಿಮ್ಮ ನಿರ್ಧಾರಗಳನ್ನು ನೀವು ದೃಢವಾಗಿ ನಂಬಿ. ಇತರರ ಪ್ರಭಾವಕ್ಕೆ ಒಳಗಾಗಬೇಡಿ. ಕುಟುಂಬವು ಶಕ್ತಿಯ ಕೇಂದ್ರವಾಗಬೇಕಿದ್ದರೂ ಕೆಲವೊಮ್ಮೆ ಅಲ್ಲಿಯೇ ಪರೀಕ್ಷೆಗಳು ಎದುರಾಗುತ್ತವೆ. ನಂಬಿಕೆ ಎಲ್ಲಿ ಇಡಬೇಕು ಮತ್ತು ಎಲ್ಲಿ ಮಿತಿಯನ್ನು ಹಾಕಿಕೊಳ್ಳಬೇಕು ಎಂಬುದು ಈ ದಿನಗಳಲ್ಲಿ ನಿಮಗೆ ಕಲಿಕೆಯಾಗಲಿದೆ. ಈ ಅನುಭವವು ನಿಮ್ಮ ಭವಿಷ್ಯದ ಯಶಸ್ಸಿಗೆ ಭದ್ರ ಬುನಾದಿಯಾಗಲಿದೆ. ಸಿಂಹರಾಶಿಯವರು ಆರ್ಥಿಕ ವಿಚಾರದಲ್ಲೂ ಈ 4 ದಿನ ಬಹಳ ಜಾಗರೂಕರಾಗಿರಬೇಕು. ಯಾವುದೇ ಸಣ್ಣ ತಪ್ಪು ತೀರ್ಮಾನವು ದೊಡ್ಡ ಹಣಕಾಸಿನ ನಷ್ಟಕ್ಕೆ ದಾರಿ ಮಾಡಿಕೊಡಬಹುದು. ವಿಶೇಷವಾಗಿ ನೀವು ನಂಬಿದವರಿಂದಲೇ ಆರ್ಥಿಕ ವಂಚನೆಯಾಗುವ ಸಂಭವವಿದೆ. ನನಗೆ ತುರ್ತು ಹಣದ ಅವಶ್ಯಕತೆಯಿದೆ, ನಂತರ ಕೊಡುತ್ತೇನೆ ಎಂದು ಕೇಳುವವರ ಬಗ್ಗೆ ಎಚ್ಚರವಿರಲಿ. ನೀವು ಉದಾರತೆಯಿಂದ ಸಹಾಯ ಮಾಡಿದರೆ ಆ ಹಣ ಮರಳಿ ಬರುವುದು ಅನುಮಾನ. ಹೂಡಿಕೆಗಳ ವಿಚಾರದಲ್ಲೂ ಅತಿಯಾದ ಆತುರ ಬೇಡ. ಇದು ಜೀವಮಾನದ ಅವಕಾಶ ಎಂದು ಯಾರೋ ಒತ್ತಡ ಹೇರಿದರೆ ಅದನ್ನು ಪರೀಕ್ಷಿಸದೆ ಮುಂದುವರಿಯಬೇಡಿ. ಪ್ರತಿಯೊಂದು ಆಫರ್ ಕೂಡ ಅಪ್ಪಟವಾಗಿರುವುದಿಲ್ಲ. ನಿಮ್ಮ ವಿಶ್ವಾಸವನ್ನು ದುರುಪಯೋಗಪಡಿಸಿಕೊಂಡು ನಿಮ್ಮ ಹಣವನ್ನು ಸ್ವಂತಕ್ಕೆ ಬಳಸುವವರು ನಿಮ್ಮ ಸುತ್ತಲೇ ಇದ್ದಾರೆ. ಹಣಕಾಸಿನ ವಿಷಯದಲ್ಲಿ ಭಾವನಾತ್ಮಕವಾಗಬೇಡಿ. ಇವರು ನನ್ನವರು ಎಂಬ ಒಂದೇ ಕಾರಣಕ್ಕೆ ದೊಡ್ಡ ಮೊತ್ತದ ಹಣವನ್ನು ತೊಡಗಿಸಬೇಡಿ. ಯಾವುದೇ ವ್ಯವಹಾರ ಮಾಡುವ ಮುನ್ನ ಹಿರಿಯರ ಅಥವಾ ತಜ್ಞರ ಸಲಹೆ ಪಡೆಯುವುದು ಅತಿಮುಖ್ಯ. ಆತುರದ ನಿರ್ಧಾರ ತೆಗೆದುಕೊಳ್ಳುವಂತೆ ಯಾರಾದರೂ ನಿಮ್ಮನ್ನು ಪ್ರೇರೇಪಿಸಿದರೆ ಅದು ಅಪಾಯದ ಸಂಕೇತವೆಂದು ತಿಳಿಯಿರಿ. ವಂಚಕರು ಮಾತ್ರ ಸಮಯದ ಅಭಾವವನ್ನು ಸೃಷ್ಟಿಸಿ ನಿಮ್ಮನ್ನು ದಾರಿ ತಪ್ಪಿಸುತ್ತಾರೆ. ಇಂತಹ ಒತ್ತಡಕ್ಕೆ ಮಣಿಯದಿದ್ದರೆ ನೀವು ದೊಡ್ಡ ಅಪಾಯದಿಂದ ಪಾರಾಗಬಹುದು. ನಿಮ್ಮ ಹಣವು ನಿಮ್ಮ ಜವಾಬ್ದಾರಿ ಎಂಬ ಸತ್ಯವನ್ನು ಮರೆಯಬೇಡಿ. ಜಾಗರೂಕತೆಯೇ ನಿಮ್ಮ ಭವಿಷ್ಯದ ರಕ್ಷಾಕವಚ. ಈ ದಿನಗಳು ನಿಮಗೆ ಹಣ ಮತ್ತು ನಂಬಿಕೆಯ ನಡುವಿನ ವ್ಯತ್ಯಾಸವನ್ನು ಕಲಿಸಲಿವೆ. ಪ್ರೇಮ ಜೀವನದಲ್ಲೂ ದೊಡ್ಡ ತಿರುವುಗಳು ಎದುರಾಗಬಹುದು. ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಅವರ ಅಸಲಿ ಮುಖವು ಈ ಅವಧಿಯಲ್ಲಿ ಗೋಚರಿಸಲಿದೆ. ಇಲ್ಲಿಯವರೆಗೆ ನೀವು ಅವರ ಒಂದು ಮುಖವನ್ನು ಮಾತ್ರ ನೋಡಿದ್ದೀರಿ, ಆದರೆ ಈಗ ಅವರ ನೈಜ ಮನೋಭಾವ ನಿಮಗೆ ತಿಳಿಯಲಿದೆ. ಇದು ಆಘಾತಕಾರಿ ಎನಿಸಿದರೂ ವಾಸ್ತವವನ್ನು ಒಪ್ಪಿಕೊಳ್ಳಿ. ಪ್ರೀತಿಯಲ್ಲಿ ಅತಿಯಾದ ಪ್ರಾಮಾಣಿಕತೆ ಹೊಂದಿರುವ ನಿಮಗೆ ಇತರರು ಹಾಗೆಯೇ ಇರುತ್ತಾರೆ ಎಂಬ ನಿರೀಕ್ಷೆಯಿರುತ್ತದೆ. ಆದರೆ ಎಲ್ಲರೂ ನಿಮ್ಮಂತೆ ಇರುವುದಿಲ್ಲ. ಕೆಲವರು ಪ್ರೀತಿಯನ್ನು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವ ಸಾಧನವೆಂದು ತಿಳಿದಿರುತ್ತಾರೆ. ಸಂಗಾತಿಯ ನಡವಳಿಕೆಯಲ್ಲಿ ಕಂಡುಬರುವ ಸಣ್ಣ ಸಣ್ಣ ಬದಲಾವಣೆಗಳು ಈಗ ಸ್ಪಷ್ಟವಾಗುತ್ತವೆ. ನಿಖರವಾದ ಉತ್ತರಗಳನ್ನು ನೀಡದೆ ತಪ್ಪಿಸಿಕೊಳ್ಳುವುದು ಅಥವಾ ಸಮಯ ಕಳೆಯಲು ಹಿಂದೇಟು ಹಾಕುವುದು ಮೋಸದ ಲಕ್ಷಣಗಳಾಗಿರಬಹುದು. ಇದು ಕೆಲವೊಮ್ಮೆ ವಿರಹಕ್ಕೆ ದಾರಿ ಮಾಡಿಕೊಟ್ಟರೂ ದೀರ್ಘಕಾಲದ ದೃಷ್ಟಿಯಿಂದ ಇದು ನಿಮಗೆ ಒಳ್ಳೆಯದೇ. ಯಾರು ನಿಮ್ಮನ್ನು ನಿಜವಾಗಿ ಗೌರವಿಸುತ್ತಾರೆ ಎಂಬುದು ಈ ದಿನಗಳಲ್ಲಿ ತಿಳಿಯುತ್ತದೆ. ನೋವನ್ನು ಮೆಟ್ಟಿ ನಿಂತು ವಾಸ್ತವದ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳಿ. ಈ ಘಟನೆಗಳು ನಿಮ್ಮ ಮನಸ್ಸಿಗೆ ಭಾರವನ್ನು ತಂದರೂ ದ್ರೋಹದ ನೋವು ನಿಮ್ಮನ್ನು ಬಲಿಷ್ಠಗೊಳಿಸುತ್ತದೆ. ನಾನು ಇವರನ್ನು ಯಾಕೆ ನಂಬಿದೆ ಎಂಬ ಪ್ರಶ್ನೆಗಳು ಕಾಡಬಹುದು. ಆದರೆ ಈ ಅನುಭವವು ಮುಂದಿನ ದಿನಗಳಲ್ಲಿ ಯಾರನ್ನು ಹತ್ತಿರಕ್ಕೆ ಸೇರಿಸಿಕೊಳ್ಳಬೇಕು ಎಂಬ ದೊಡ್ಡ ತಿಳುವಳಿಕೆಯನ್ನು ನೀಡುತ್ತದೆ. ನಿಮ್ಮ ಮೇಲೆ ನೀವು ನಂಬಿಕೆ ಕಳೆದುಕೊಳ್ಳಬೇಡಿ. ಮೋಸ ಹೋದವರು ನೀವಲ್ಲ, ಬದಲಾಗಿ ನಿಮ್ಮಂತಹ ಒಳ್ಳೆಯ ಹೃದಯವನ್ನು ಕಳೆದುಕೊಂಡವರು ಅವರು. ದೇವರ ಮೇಲೆ ಮತ್ತು ನಿಮ್ಮ ಮೇಲೆ ವಿಶ್ವಾಸವಿಡಿ. ಸತ್ಯವು ಯಾವಾಗಲೂ ಕಹಿಯಾಗಿದ್ದರೂ ಅದು ನಿಮ್ಮನ್ನು ಭ್ರಮೆಯಿಂದ ಮುಕ್ತಗೊಳಿಸುತ್ತದೆ. ಸತ್ಯ ಹೊರಬರುತ್ತಿದೆಯೆಂದರೆ ದ್ರೋಹ ಮಾತ್ರವಲ್ಲ, ನಿಮ್ಮ ಪರವಾಗಿ ನಿಲ್ಲುವ ಅಸಲಿ ಶಕ್ತಿಗಳು ಕೂಡ ಯಾರು ಎಂದು ತಿಳಿಯುತ್ತದೆ. ಈ ದಿನಗಳು ನಿಮ್ಮ ಬದುಕಿನ ನಕಾರಾತ್ಮಕ ಶಕ್ತಿಗಳನ್ನು ಹೊರಹಾಕುವ ಶುದ್ಧೀಕರಣ ಪ್ರಕ್ರಿಯೆಯಾಗಿವೆ. ದೇವರು ನಿಮ್ಮನ್ನು ದೊಡ್ಡ ಅಪಾಯದಿಂದ ರಕ್ಷಿಸಲು ಈ ಸತ್ಯಗಳನ್ನು ತೋರಿಸುತ್ತಿದ್ದಾನೆ ಎಂದು ಭಾವಿಸಿ. ಇದೊಂದು ಶಾಪವಲ್ಲ, ಬದಲಾಗಿ ನಿಮ್ಮ ಪಾಲಿನ ರಕ್ಷಣೆ. ಸಿಂಹರಾಶಿಯವರು ಎಂತಹ ಕಠಿಣ ಸನ್ನಿವೇಶವಿದ್ದರೂ ಪುಟಿದೇಳುವ ಶಕ್ತಿ ಹೊಂದಿದ್ದಾರೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯವೇ ನಿಮ್ಮನ್ನು ಮುನ್ನಡೆಸುತ್ತದೆ. ಈ ಸಣ್ಣ ಅಡೆತಡೆಗಳು ನಿಮ್ಮ ಪಥವನ್ನು ಬದಲಿಸಬಾರದು. ನಿಮ್ಮ ಗುರಿಗಳತ್ತ ಗಮನವಿರಲಿ. ದೈವಿಕ ಕೃಪೆಯಿಂದ ಈ ಪರಿಸ್ಥಿತಿಯನ್ನು ಜಯಿಸಲು ಕೆಲವು ಪರಿಹಾರಗಳನ್ನು ಅನುಸರಿಸಿ. ದೈವಿಕ ಪರಿಹಾರಗಳು ಗ್ರಹಗಳ ನಕಾರಾತ್ಮಕ ಪ್ರಭಾವವನ್ನು ತಗ್ಗಿಸಲು ಈ ಕೆಳಗಿನ ಕ್ರಮಗಳನ್ನು ಭಕ್ತಿಯಿಂದ ಮಾಡಿ. 1. ಪ್ರತಿದಿನ ಸೂರ್ಯೋದಯದ ವೇಳೆಯಲ್ಲಿ ಸೂರ್ಯದೇವನಿಗೆ ಜಲ ಅಭಿಷೇಕವನ್ನು ಮಾಡಿ. ಸಿಂಹರಾಶಿಯ ಅಧಿಪತಿ ಸೂರ್ಯನಾದ್ದರಿಂದ ಈ ಆರಾಧನೆಯು ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. 2. ಜಲ ಅರ್ಪಿಸುವಾಗ ಓಂ ಗೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 11 ಬಾರಿ ಪಠಿಸಿ. ಇದು ಮನಸ್ಸಿಗೆ ಶಾಂತಿ ಮತ್ತು ಸ್ಪಷ್ಟತೆಯನ್ನು ನೀಡುತ್ತದೆ. 3. ಭಾನುವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಸೂರ್ಯ ದೇವರಿಗೆ ಕೆಂಪು ಹೂವುಗಳನ್ನು ಸಮರ್ಪಿಸಿ ಪೂಜೆ ಸಲ್ಲಿಸಿ. 4.
ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನದ ಮೂಲಕ ದೇವರನ್ನು ಪ್ರಾರ್ಥಿಸಿ. ಮಾನಸಿಕವಾಗಿ ಬಲಶಾಲಿಯಾಗಿದ್ದರೆ ಯಾವುದೇ ವಂಚನೆಯೂ ನಿಮ್ಮನ್ನು ಕುಗ್ಗಿಸಲಾರದು. ಈ ಪರಿಹಾರಗಳನ್ನು ನಂಬಿಕೆಯಿಂದ ಮಾಡಿದರೆ ನಿಮ್ಮ ಬದುಕಿನಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಕಾಣುವಿರಿ. ನಿಮ್ಮ ಸುತ್ತಲಿನ ಕೆಟ್ಟ ದೃಷ್ಟಿಗಳು ದೂರವಾಗಿ ಹೊಸ ದಾರಿ ಗೋಚರಿಸುತ್ತದೆ. ಜೈ ಶ್ರೀರಾಮ್. ದಯವಿಟ್ಟು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ.